ಜನಗಣ ಮನ ಹರಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾನ ಭಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಲತಿ ತರಂಗ ಹೇ ತವ ಜಯ ಗಾತ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಕಾರ್ಯದರ್ಶಿಗಳು ಬರಬೇಕಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಅರಣ್ಯ ಇಲಾಖೆ ಪರವಾಗಿ ಶ್ರೀಮತಿ ಅಂಜನಮ್ಮನವರು ಆಗಮಿಸಿದರೆ ಅವರು ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ ಚಿತ್ರದುರ್ಗ ನಗರದ ಶ್ರೀ ಕಡೆಯಮಾರಮ್ಮ ದೇವಸ್ಥಾನ ಕಮಿಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಪಕ್ಕದ ಗ್ರಾಮದವರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಮತ್ತು ಅವರಿಗೆ ಅಭಿನಂದನೆಗಳು. ನಮ್ಮ ಗ್ರಾಮದ ಮಾಲಳ್ಳಿ ರುದ್ರಮಣಿ ಸರ್ ಪೊಲೀಸ್ ಇಲಾಖೆಯವರು ಅವರು ಕೂಡ ಸನ್ಮಾನವನ್ನು ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ, ಅಭಿನಂದನೆಗಳನ್ನ ಕೋರ್ತಾ ಇದ್ದೇವೆ. ಸರ್ ಸೈಡಿಂದ ಸರ್ ಸರ್ ಕಾಣಲ್ಲ ಕಾಣಲ್ಲ. ಅಭಿಮಾನಿಗಳು ನಮ್ಮ ಕಾರ್ಯ ಮುಂದುವರಿಸಲಿದ್ದಾರೆ. ನಮ್ಮ ಜವಾಪುರ ಗ್ರಾಮದ ಲೋಕಣ್ಣವರು ಈ ಒಂದು ಅಭಿನಂದನಾ ಕಾರ್ಯಕ್ರಮ ಬರ್ತಾ ಇದ್ರು. ಅವರು ಕೂಡ ಅಭಿನಂದನೆಗಳು. ಮಾಡಿದಾಗ ಬೆಂಗಳೂರಲ್ಲಿ ಕೆಲಸ ಇದೆ, ನಮ್ಮ ಇಲಾಖೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಜಯಣ್ಣ ಅವರಿಗೆ. ಅವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಸೂರಪ್ಪ ಮತ್ತು ಮಕ್ಕಳು ಸೊಸೈಟಿ ಎಲ್ಲರಿಗೂ ಕೂಡ ನಮ್ಮ ಕಮಿಟಿಯ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮದ ನೆರವೇರಿಸತಕ್ಕಂಥ ಅಭಿಮಾನಿಗಳು ಬೇರೆಯವರಿಗೆ ಶ್ರೀಯುತರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಕಾರ್ಯಕ್ರಮದ ಸ್ಮೃತಿ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಗಿರಣಿಯಿಂದ ಸಿಆರ್ಪಿಎಫ್ ಯೋಧರು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರ ಯೂನಿಫಾರ್ಮ್ ಅವರ ಸನ್ಮಾನವನ್ನು ಮಾಡುವವರಿದ್ರೆ ದಯಮಾಡಿ ಈಗಲೇ ಮಾಡಿದಂತ ಅವರಿಗೂ ಕೂಡ ಅಭಿನಂದನೆಗಳು. ಗುರುಗಟ್ಟಿ ತಿಪ್ಪೇಸ್ವಾಮಿ ಮತ್ತು ಸಂಘಟನಾ ಸಮಿತಿ ಪರವಾಗಿ ಹೃತ್ಪೂರ್ವವಾದಂತ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ.
ಅಂಬೇಡ್ಕರರ ದೀಪ ಬೆಳಗಲಿ ಬೆಳಗಲಿ ಈ ಭೀಮ ದೀಪ, ಈ ಭೀಮ ದೀಪ, ಈ ಭೀಮ ದೀಪ. ಯಜಮಾನರಾಗಿರ್ತಕ್ಕಂಥ ಸಿದ್ದೇಶ್ವರಿ ಅವರು ಅವರ ತಂಗಿ ಮತ್ತು ಮಾಮನವರಿಗೆ ಪುಷ್ಪಮಾಲೆಯನ್ನು ಹಾಕಿದ್ದಾರೆ. ಅವರು ಕೂಡ ಜಯಣ್ಣ ಅವರಿಗೆ ಪುಷ್ಪಮಾಲೆಯನ್ನು ಹಾಕ್ತಾ ಇದ್ದಾರೆ. ಶಾಲಾ ಒದಗಿಸಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದಾರೆ. ಸಿದ್ದೇಶ್ವರಿ ಸರ್ ಅವರು ಮುಖ್ಯ ಇಂಜಿನಿಯರು ಸಿರ್ಸಿ ಕೆಇಬಿ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೂ ನಾಗಭೂಷಣ್ ಸರ್ ಅವರು ಸಿಆರ್ಪಿಎಫ್ ಯೋಧರು ಕೂರ್ಬೇರು, ಅವರು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಇಷ್ಟು ದಿವಸಗಳ ಕಾಲ ಕೂರ್ಬೇರು ಗ್ರಾಮದಿಂದ ದೇಶದ ನಾನಾ ಭಾಗಗಳಲ್ಲಿ ಸುತ್ತಾಡಿ ಇವತ್ತು ಅವರ ತಾಯ್ನಾಡಿಗೆ ಆಗಮಿಸತಕ್ಕಂಥ ಈ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸತಕ್ಕಂಥ ಎಲ್ಲ ನಮ್ಮ ಕಾನೂನಿಯ ಜನತೆಯ ಬಂಧು ಬಾಂಧವರು, ಗ್ರಾಮಸ್ಥರಿಗೂ ಮತ್ತು ಈ ಕಾರ್ಯಕ್ರಮದ ಕಾರ್ಯಕರ್ತರಿಗೂ, ನಮ್ಮ ಕೋಟ ಬಸವರಾಜರವರಿಗೂ ಎಲ್ಲರಿಗೂ ಕೂಡ ಸ್ವಾಗತ ಅನುಭವಿಸಿ ಈ ಕಾರ್ಯಕ್ರಮವನ್ನ ನೆರವೇರಿಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಜೊತೆಗೆ ಈಗ ನಮ್ಮ ಮಾವನವರಾಗಿರ್ತಕ್ಕಂಥ ನನ್ನ ಕುಲ ಬಾಂಧವರು, ಅಣ್ಣ ತಮ್ಮಂದಿರು, ಅತ್ತೆ ಮಕ್ಕಳು ಪ್ರತಿಯೊಬ್ಬರಿಗೂ ನಮ್ಮ ಭೀಮನನ್ನು ಸಲ್ಲಿಸುತ್ತಾ ನಮ್ಮ ಬಾಲ್ಯದ ಜೀವನ ಯಾವ ರೀತಿ ಇತ್ತು ಅನ್ನೋದು ಆ ಜೀವನದ ಘಟ್ಟದಲ್ಲಿ ಒಂದು ವಿದ್ಯಾಭ್ಯಾಸ, ಆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ನಮಗೆ ಸ್ಲೇಟ್ಗಳು ಸಿಗೋದು ಕಷ್ಟ ಆಯ್ತು. ಒಂದು ಪೆನ್ಸಿಲ್ ಸಿಗೋದ್ರಲ್ಲಿ ನಾವು ಎಷ್ಟು ಜನ ವಿದ್ಯಾರ್ಥಿಗಳಿದ್ವಿ ನಮ್ಮ ಗ್ರಾಮದಲ್ಲಿ, ನಮ್ಮ ಕಾಲೋನೊಳಗೆ ಅಂದ್ರೆ ದಿವಂಗತ ನನ್ನ ಅಣ್ಣನಾಗಿರ್ತಕ್ಕಂಥ ರಂಗಣ್ಣ, ವೆಟನರಿ ಡಾಕ್ಟರ್ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ, ಹಾಗೂ ಕಾಳೆ ರುದ್ರಪ್ಪ ಮಹಾಂತೇಶ್ ಅಂತ ಬಿಟ್ಟ ಅವನೊಬ್ಬ ಸಹೋದರ, ಹಾಗೂ ನಮ್ಮ ಜಯಣ್ಣರು, ನಾನೊಬ್ಬ, ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ತಿಪ್ಪೇಸ್ವಾಮಿ, ಇಷ್ಟೇ ಜನ ನಾವು ವಿದ್ಯಾರ್ಥಿಗಳು. ನಮ್ಮ ಬದುಕು ಹೆಂಗಿತ್ತು, ಬೆಳಗ್ಗೆ ಎದ್ದು ಕಳೆ ಕುತ್ತಿಗೆ ತಗೊಂಡು ಕಳೆ ತೆಗೆಕ್ಕೆ ಹೋಗ್ತಾ ಇದ್ವಿ. ಬೆಳಗಿಂದ 9 ಗಂಟೆಗೆ ಕಳೆ ತೆಗೆದು ಬಂದ್ರೆ ಒಂದು 4 ಆಣೆ ಕೂಡ. ಆ 4 ಆಣೆನ ನಾವು ಇಟ್ಕೊಂತಿದ್ವಿ. ಇಟ್ಕೊಂಡು ಸ್ಲೇಟ್ ಬೋಲಪಾಯಿ ತಗೊಂಡು ಇವೆಲ್ಲ ತಗೊಂಡು ತುಂಬಾ ಕಷ್ಟಕರವಾಗಿ ಅವತ್ತಿನ ಒಂದು ವಿದ್ಯಾಭ್ಯಾಸದಲ್ಲಿ ನಮಗೆ ಸಹಕಾರ ಆಗಿರ್ತಕ್ಕಂಥವ್ರು ನಮ್ಮ ಗುರುಗಳಾಗಿರ್ತಕ್ಕಂಥ ಗುರುಮಲಕ್ಷ್ಮೇಶ್ವರ ಹಾಗೂ ನಮ್ಮ ಕೂಂಬೆ ಗ್ರಾಮದ ಹಿಂದಿ ಪಂಡಿತರು ತಿಪ್ಪೇರುದ್ರಪ್ಪನವರು. ಇವತ್ತು ಅವ್ರ ಕಂಡ್ರೆ ಇಡೀ ಊರೇ ಇದ್ರವ್ರು. ಯಾಕಪ್ಪ ಅಂದ್ರೆ ಅವ್ರ ಕೈಯಲ್ಲಿ ಯಾವತ್ತಿಗೂ ಇಷ್ಟು ಬರಲಿರೋದು. ಅವ್ರು ಹೊಡಿತಾರ ಬಡಿತಾರ ಅಷ್ಟು ಅವ್ರು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಇವತ್ತು ಈ ವೇದಿಕೆಯಲ್ಲಿ ನನ್ನ ಆತ ಒಬ್ಬ ಭಾರತದ ಯೋಧ ಆಗಕ್ಕೆ ಸಾಧ್ಯ ಆಗೈತೆ, ನಾನೊಬ್ಬ ನ್ಯಾಷನಲ್ ಸರ್ವಿಸ್ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ ಆಗಕ್ಕೂ ಸಾಧ್ಯ ಆಗೈತೆ ನಾನು ಬಯಸ್ತೀನಿ. ಆ ಶಿಕ್ಷಣ ಕಾರ್ಯಕ್ರಮದಲ್ಲಿ ಇದು ಮಾಡ್ಬೇಕಾದ್ರೆ ಇನ್ನು ಚೆನ್ನಾಗಿ ಓದಬೇಕು, ಫಸ್ಟ್ ಕ್ಲಾಸ್ ರಿಸಲ್ಟ್ ತರಬೇಕು, ಪಾಸ್ ಆಗಬೇಕು. ಇಲ್ಲ ಅಂದ್ರೆ ಪುಷ್ಪಮಾಲೆ ಮತ್ತು ಶಾಲ್ ಓದಲಿಕ್ಕೆ ಮುಖಾಂತರ ಅದಕ್ಕೆ ಸನ್ಮಾನ ಮಾಡಲಾಗ್ತಿದೆ. ಅವರಿಗೆ ಧನ್ಯವಾದ ಹೇಳೋಣ. ಎರಡನೇದಾಗಿ ಆ ತರ ನಮ್ಮ ಬಾಲ್ಯ ಜೀವನ ಆಯ್ತು, ಹೈಸ್ಕೂಲ್ ಮಟ್ಟದಲ್ಲಿ ಹೋಗಿದ್ವಿ. ಅದೇ ಬಾಲ್ಯ ಜೀವನದಲ್ಲಿ ಸಹಿತ ಒಂದು ಬರಗಾಲವನ್ನು ಸಹಿತ ಹೋರಾಟದ ಬದುಕು, ಸಾವು ಬದುಕಿನ ಹೋರಾಟದಲ್ಲಿ ಜಯವನ್ನು ತಗೊಂಡು ವಿಜಯ ಮಾನಸ್ಥನಾಗಿ ಆ ಗಂಡು ಮೆಟ್ಟಿನ ನಾಡು ಚಿತ್ರದುರ್ಗ ಗಂಡು ಮೆಟ್ಟಿನ ನಾಡು ಮತ್ತು ಜನ್ಮ ಕೊಟ್ಟಿರ್ತಕ್ಕಂಥ ಕೂನ್ಬೇಕ ಗ್ರಾಮಕ್ಕೆ ಮರಳಿ ಜೀವಂತವಾಗಿ ಆತ ಬಂದಿದ್ದಾನೆ ಅಂದ್ರೆ ನಮ್ಮ ನಿಮ್ಮೆಲ್ಲರ ಒಂದು ಆರೈಕೆ ಆಶೀರ್ವಾದ ಸದಾ ಆ ಕುಟುಂಬಕ್ಕೆ ಅಂತೇಳಿ ಆಲಿಸ್ತಾ ಈ ಮಾತಾಡಕ್ಕೆ ನನಗೆ ಅವಕಾಶ ಕೊಟ್ಟಂತ ಈ ವೇದಿಕೆಗೆ ಜೈ ಭೀಮ್ ನಮ್ಮನ್ನು ತೋರಿಸ್ತೀವಿ. ಶ್ರೀಯುತ ಬಿ ಮಹಂತೇಶ್ ಅವರು ಹೆಚ್ಚು ಮಾತಾಡತಕ್ಕಂತ ಅಭಿಲಾಷೆ ಹೊಂದಿದ್ರು. ಸಮಯದ ಅಭಾವದಿಂದ ಈ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಶುಭನಾಮಗಳನ್ನು ಸಲ್ಲಿಸಿದ ಅವರಿಗೆ ಅಭಿನಂದನೆಗಳು. ಹಾಗೂ ನಮ್ಮ ಪಕ್ಕದ ಹಳ್ಳಿಯವರಾಗಿರ್ತಕ್ಕಂಥ ಸಿದ್ದಿಹಳ್ಳಿ ಒಂದು ಭಿನ್ನ ಒತ್ತಡೆ ಅಥವಾ ಅಭಿನಂದನಾ ಪತ್ರವನ್ನು ಸಲ್ಲಿಸಿ ನಮ್ಮ ಹಟ್ಟಿಯ ಪರವಾಗಿ ನಾವು ಕೂಡ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಇದಕ್ಕೆ ಆ ಭಿನ್ನ ಒತ್ತಡೆಯನ್ನ ಎಲ್ಲರೂ ಕೂಡ ಕೇಳಬೇಕು. ಆಮೇಲೆ ನಮ್ಮ ಹಟ್ಟಿಯ ಪರವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಚಿತ್ರದುರ್ಗ ತಾಲೂಕು ಕುರುನೂರು ಹೋಬಳಿ
ಕೋಣದೇವ ಗ್ರಾಮದ ವಾಸಿಗಳಾದ ಶ್ರೀಮತಿ ತಿಪ್ಪಮ್ಮ ಕೋನ್ ಶ್ರೀ ಹಿರೇಹಳ್ಳಿ ಓಬಯ್ಯ ದಂಪತಿಗಳ 5ನೇ ಪ್ರೌಢ ಶಿಕ್ಷಣವನ್ನು ತುರುವನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿತು ಸರ್ಕಾರಿ ಜನರಲ್ ಹಾಸ್ಟೆಲ್ನಲ್ಲಿ ವಸತಿ ಮಾಡಿರುತ್ತೀರಾ. ತದನಂತರ SSLC ಉತ್ತೀರ್ಣರಾಗಿ PUCಗೆ ಚಿತ್ರದುರ್ಗದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರುತ್ತೀರಾ. ಹಾಗೂ ಕಾಲೇಜಿನಲ್ಲಿ NSS ಸೇವೆಯನ್ನು ಕೂಡ ತಾವು ವಿದ್ಯಾರ್ಥಿ ಜೀವನದಲ್ಲಿ ಮಾಡಿರುತ್ತೀರಾ. ಬಡತನದ ಕುಟುಂಬದಿಂದ ಬಂದ ನೀವು ಯಾರಿಗೂ ನನ್ನಿಂದ ಹೊರೆಯಾಗಬಾರದೆಂದು ತನ್ನ ತಂದೆ ತಾಯಿಗಳಿಗೆ ನಾವು 8 ಜನ ಗಂಡು ಮಕ್ಕಳು ಮತ್ತು 2 ಜನ ಹೆಣ್ಣು ಮಕ್ಕಳು ಒಟ್ಟು 10 ಜನ ಮಕ್ಕಳೆಂದು ಅರ್ಥ ಮಾಡಿಕೊಂಡು 1984ರಲ್ಲಿ ಗೃಹ ರಕ್ಷಕ ದಳಕ್ಕೆ ಸೇರಿಕೊಂಡು ಹೋಮ್ಗಾರ್ಡ್ ಆಗಿ ಕರ್ತವ್ಯ ಮಾಡುತ್ತಾ ವ್ಯಾಸಂಗ ಮುಂದುವರಿಸುತ್ತೀರಾ. ತದನಂತರದ ದಿನಗಳಲ್ಲಿ 1985ರಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪ್ರೇರಕರಾಗಿ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಸೇರಿಕೊಂಡು ಕೆಲಸ ಮಾಡಿ ನಿಮ್ಮ ವಿದ್ಯಾಭ್ಯಾಸವನ್ನು ಸಾಗಿಸುತ್ತೀರಾ. ಹೀಗೆ ಇರುವಾಗ 1988ರ ಇಸ್ವಿ ಏಪ್ರಿಲ್ 4ನೇ ತಾರೀಕು ನೀವು CRPF ಯೋಧರಾಗಿ ಆಯ್ಕೆಯಾಗಿ ಭಾರತದ ಅರಸೇನಾ ಪಡೆಯ ನೌಕರರಾಗಿ ದೇಶದ ಸೇವೆಗೆ ತಮ್ಮ ಬದುಕನ್ನು ಸಮರ್ಪಿಸಿಕೊಂಡಿರುತ್ತೀರಾ. ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರು ಮದುವೆ ವಿಚಾರವಾಗಿ ಕೋಣದೇವ ಗ್ರಾಮದ ಶ್ರೀಮತಿ ನಿಂಗಮ್ಮ ಕೋನ್ ಶಿವಣ್ಣ ಇವರ ಮಗಳಾದ ಕುಮಾರಿ ತಿಪ್ಪಿರಮ್ಮ ಇವರನ್ನು ಗುರುತಿಸಿ ದಿನಾಂಕ 27/7/1997ರಲ್ಲಿ ನಿಮ್ಮ ಮದುವೆಯನ್ನು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಸನ್ನಿಧಾನ ಹೊರಮಠ ನಾಕಿನಟ್ಟೆಯಲ್ಲಿ ಗುರು ಹಿರಿಯರ ಆಸೆಯಂತೆ ಮದುವೆಯಾಗಿರುತ್ತೀರಾ. ಮುಂದಿನ ದಿನಗಳಲ್ಲಿ ನಿಮಗೆ ಶಿವಪ್ರಕಾಶ, ಅರ್ಚನಾ, ಅನಿಲ್ ಕುಮಾರ್ ಎಂಬ 3 ಮಕ್ಕಳು ಜನಿಸಿರುತ್ತಾರೆ. ಸರ್ಕಾರಿ ನೌಕರಿಯ ಸಲುವಾಗಿ ಭಾರತ ದೇಶದ ಜಮ್ಮು ಕಾಶ್ಮೀರ, ಅಸ್ಸಾಂ, ಹರಿಯಾಣ, ನವದೆಹಲಿ, ಪಂಜಾಬ್, ಗುಜರಾತ್, ಹೈದರಾಬಾದ್, ಛತ್ತೀಸ್ಗಢ, ಉತ್ತರ ಪ್ರದೇಶ, ಗುವಾಹಟಿ, ಮಣಿಪುರ, ನಾಗಾಲ್ಯಾಂಡ್, ತ್ರಿಪುರ, ಉತ್ತರಾಖಂಡ, ಆಂಧ್ರ ಪ್ರದೇಶ, ತೆಲಂಗಾಣ, ಸಿಕ್ಕಿಂ ಹಾಗೂ ಮುಂತಾದ ಕಡೆಗಳಲ್ಲಿ ಸೇವೆ ಸಲ್ಲಿಸುತ್ತೀರಾ. ಸೇವೆಯಲ್ಲಿ ಯುದ್ಧ, ಸಾವು ನೋವು, ಗುಡ್ಡಗಾಡುವಾಸ, ಮರಳು ಪ್ರದೇಶ, ಹಿಮಪ್ರದೇಶ ನೀವು ಅನೇಕ ಕಷ್ಟ, ದುಃಖ, ಸಾವು ನೋವುಗಳನ್ನು ಕಂಡಿರುತ್ತೀರಾ. ಇದರ ಮಧ್ಯೆ ನಿಮ್ಮ ತಂದೆ ತಾಯಿಗಳ ನಿಧನದ ಅಂತ್ಯಕ್ರಿಯೆ ಕಾರ್ಯಗಳನ್ನು ಭಾಗವಹಿಸಿ ನಿಮ್ಮ ಜವಾಬ್ದಾರಿಯನ್ನು ಮೆರೆದಿರುತ್ತೀರಾ. ನಿಮ್ಮ ಸಹೋದರರಾದ ಶ್ರೀ ನಾಗಪ್ಪ ಮತ್ತು ಶ್ರೀ ದುರ್ಗಪ್ಪ ಇವರ ಅಂತ್ಯ ಸಂಸ್ಕಾರಗಳನ್ನು ಕೂಡ ಭಾಗವಹಿಸಿ ನಮ್ಮ ಸಹೋದರ ನಿಷ್ಠೆಯನ್ನು ತೋರಿಸಿರ್ತೀರಾ. ಕೋಣದೇವ ಗ್ರಾಮದಲ್ಲಿ ಅನೇಕ ಸಾಮಾಜಿಕ ಸಂಘರ್ಷಗಳು ನಡೆದ ಸಂದರ್ಭದಲ್ಲಿ ನಿಮ್ಮ ಸೇವಾವಧಿಯ ನಂತರ ಗ್ರಾಮದ ಸಂಬಂಧಿಕರಿಗೆ ದೂರವಾಣಿ ಕರೆ ಮಾಡುತ್ತಾ ನಿರಂತರವಾಗಿ ಧೈರ್ಯ ತುಂಬುತ್ತಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಜನಾಂಗದ ಋಣ ತೀರಿಸಿರ್ತೀರಾ. ಸುದೀರ್ಘವಾಗಿ 37 ವರ್ಷಗಳ ಕಾಲ ಭಾರತ ಮಾತೆಯ ಸೇವೆಯನ್ನಾಗಿ ಸೈನಿಕರಾಗಿ ಸೇವೆ ಮಾಡಿ ಯಾವುದೇ ಅನಾಹುತಕ್ಕೆ ಒಳಗಾಗದೆ ಜಾಣತನದಿಂದ ತಮ್ಮ ಸೇವೆಯನ್ನು ಪೂರ್ಣಗೊಳಿಸಿ CRPFನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ಪಡೆದು ದಿನಾಂಕ 9/7/2024ಕ್ಕೆ ನಿವೃತ್ತಿ ಹೊಂದಿ ತಾಯ್ನಾಡಿಗೆ ಹಿಂದಿರುತ್ತೀರಾ. ನಿಮಗೆ ಕೋಣದೇವ ಸಮಸ್ತ ಗ್ರಾಮಸ್ಥರ ಪರವಾಗಿ, ಜಿಲ್ಲಾಡಳಿತದ ಪರವಾಗಿ, ನಮ್ಮ ಕಾಲೋನಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸುತ್ತಿದ್ದೇವೆ. ದಯಮಾಡಿ ನಮ್ಮ ಕಾಲೋನಿಯ ಯಜಮಾನರು ನಿಮ್ಮ ಶುಭ ಆರೈಕೆಯೊಂದಿಗೆ ದಂಪತಿಗಳಿಗೆ ಪೇಟ ನೀಟಾಗಿ ಕೂರಿಸಿ. ನೀವು ಯಜಮಾನ್ರು ನೀವೇ ಇರೋರು ಹಂಗೆ ನಿಲ್ಲಿಸಿ ಕೊಡೋಣ. ಸರ್ ನಿಲ್ಲಿಸಿ ಕೊಟ್ಬಿಡೋಣ. ಇರ್ಲಿ ಇರ್ಲಿ ಇರ್ಲಿ. ಏಕಂತಪ್ಪ ಮೋಟಣ್ಣ ಎಲ್ಲೇದ್ರಿ ಬರ್ರೆ ಮಾರಯ್ಯ. ಅಣ್ಣ ಅಡ್ಡ ಹೋಗ್ಬೇಡ ಅಣ್ಣ ಅಡ್ಡ ಹೋಗ್ಬೇಡಿ ಅಣ್ಣ. ಅಣ್ಣ ಇಲ್ಲಿ ನೋಡಿ ಇಲ್ಲಿ ನೋಡಿ. ಹೋಗಣ್ಣ ಮೇಲ್ಕ್ ಹೋಗು. ಅಣ್ಣ ಎಲ್ರು ಕಾಣ್ಬೇಕು, ಎಲ್ರು ಕಾಣ್ಬೇಕು. ಇರ್ಲಿ ಸರ್ ಇರ್ಲಿ. ಅಣ್ಣ ಸಾಕು ಅದಿರ್ಲಿ ಅಣ್ಣ. ಅಣ್ಣ ಅದಿರ್ಲಿ ಸಾಕು ಅಷ್ಟೇ. ಉಣ್ಣು ಚೆನ್ನಾಗಿ ಕೃಪೇಶಿ ಹಾಕ್ಬಿಟ್ಟು ಅಣ್ಣ ಇಲ್ಲಿ ಬರೋಣ. ನಾವು ಬರೀ ಪತ್ರ ಮುಖಾಂತರ ದೂರವಾಣಿ ಕರೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಂತ ಕಠಿಣ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಒಂದು ಸುಸಂದರ್ಭವನ್ನ ಬಹುಶಃ ನಮ್ಮ ಅಜ್ಜ ಇದ್ದಿದ್ರೆ ಭಾರಿ ಸಂತೋಷ ಪಡ್ತಿದ್ರು ಅಂತಕ್ಕಂಥ ಒಂದು ನೆನಪನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಜ್ಜ ಇಬ್ರು ತ್ಯಾಗವನ್ನು ಮಾಡಿ ಜಯಣ್ಣವರನ್ನ
ಈ ಒಂದು ಮನವಿ ತೊಂದರೆ ಅಂತಕ್ಕಂಥ ಮಾತನ್ನ ಈ ಸರಿ ಅಣ್ಣ ಎಲ್ಲರೂ ಒಂದು ಚೂರಿಂದ ಆಗ್ಲ ಹಾಂ ನಮ್ಮ ಗ್ರಾಮದವರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ಭಾರತೀಯ ದೇವ ಸಮಾಜದ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಜಯಣ್ಣ ಅವರಿಗೆ ಪುಷ್ಪ ಮಾಲಿಕೆಯನ್ನು ಹಾಕಿ ಗೌರವಿಸಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮಾತಾಡಂಗೆ ಹಿಂಗ ಬಾ ಬೈಕ್ ತೋರಿಸ್ತೀನಿ ಎಲ್ಲರೂ ಊರಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಕಾಲೋನಿಯ ಯಜಮಾನರು ಪಿಡಿಒ ಗ್ರಾಮ ಪಂಚಾಯತ್ ಪಿಡಿಒ ಸಾಹೇಬರು ಬಹಳ ಸಹಕಾರ ಇದು ಮಾಡಿದ್ರು. ಬಹಳ ಇಂಟ್ರೆಸ್ಟ್ ಇತ್ತು. ಹೈಸ್ಕೂಲ್ ಮಾಸ್ಟರ್ ಬಹಳ ಸಹಕಾರ ಮಾಡಿದ್ರು. ಅವ್ರನ್ನ ಮಾಡ್ಬೇಕು, ಸನ್ಮಾನ ಮಾಡ್ಬೇಕಂತಂದು ಎಲ್ಲರೂ ಸಹಕಾರದಿಂದ ನನಗೆ ಮಾಡ್ತಾರ ಇಲ್ಲ ಅಂತ ಇದಿತ್ತು. ಬಹಳಷ್ಟು ಅಭಿಮಾನ ನಮ್ಮ ಸಂಘದ ಸದಸ್ಯರು ಎಲ್ಲರೂ ನೋಡಿ ಬಹಳ ಖುಷಿ ಪಡ್ತಾ ಇದ್ದಾರೆ. ಈ ಫಸ್ಟ್ ನಮ್ಮ ಊರಿನ ಈ ಒಂದು ಕೋಟು ಯೂನಿಫಾರ್ಮ್ ಸಮೇತ ನಮ್ಮ ಅರೆಸೇನೆ ಪಡೆಯ ಸೈನಿಕರು ಇಲ್ಲಿ ಊರಿಗೆ ಸೇರಿದ್ರೆ ಬಹಳ ಖುಷಿ. ಈ ಊರಿನ ಮೊದಲು ನಾನೇ 37 ವರ್ಷ ನಾನು ಈ ಸೇವೆ ಸಲ್ಲಿಸಿ ಈ ಗ್ರಾಮದ ಎಲ್ಲ ಹಿರಿಯರ ಆಶೀರ್ವಾದ, ಗ್ರಾಮದ ದೇವತೆ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದ ಸುಖವಾಗಿ 37 ವರ್ಷ ಸೇವೆ ಸಲ್ಲಿಸಿ ಭಾರತ್ ಮಾತೆಯ ಮನತಾಯಿ ಧೋರಣೆ ತೋರಿಸ್ತಕ್ಕಂಥ ಕೆಲವರು ಇದು ಮಾಡ್ತಕ್ಕಂಥ ಸಲ್ಲಿಸಿದ್ಕೆ ಇಷ್ಟು ಸನ್ಮಾನ ಮಾಡಿದ್ಕೆ ಇಷ್ಟು ಸಹಕಾರ ಮಾಡಿದ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಬಂದದಕ್ಕೂ ಸಹಕಾರ ಮಾಡಿದ್ಕು ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲ ಈ ಗ್ರಾಮದ ಸದಸ್ಯರಿಗೂ ಅವ್ರಿಗೆ ಪಿಡಿಒ ಸಾಹೇಬರಿಗೂ ಹೈಸ್ಕೂಲ್ ಮಾಸ್ಟರ್ಗೂ ಮಕ್ಕಳು ಸಹಕಾರ ಮಾಡಿದ್ರು ಅವರೆಲ್ಲರಿಗೂ ಒಂದು ಪ್ರೇರಣೆ. ಇದೇ ತರ ಮುಂದೆ ಮಕ್ಕಳು ಓದಿದ್ರೆ ಮುಂದೆ ಹಿಂಗೆ ಆಗ್ಬಹುದು ಅಂತ ಒಂದು ಪ್ರೇರಣೆಗೋಸ್ಕರ ಈ ತುಳೂರು ಹೋಬಳಿಯಲ್ಲಿ ಈ ಫಂಕ್ಷನ್ ಇಟ್ಕೊಂಡಿದ್ರು. ಯಶಸ್ವಿಯಾಗಿ ನಡೀತು. ಹೋಗ್ಬೇಕಾದ್ರೆ ಎಲ್ಲರೂ ಸುಖವಾಗಿ ಊಟ ಮಾಡ್ಕೊಂಡು ಹೋಗ್ಬೇಕಂತ ಖಾಲಿ ಹಂಗೆ ವಾಪಸ್ ಹೋಗ್ಬೇಕಂತಂದು ಇದು ಮಾಡ್ತಾ ಇದ್ದಾರೆ. ಧನ್ಯವಾದ. ಅವರ ಅಜ್ಜನಿಗೆ ಪುಷ್ಪ ಮಾಲಿಕೆಯನ್ನ ಸಲ್ಲಿಸಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಭಾರತ್ ಮಾತಾ ಕಿ. ನಮ್ಮ ಚಿತ್ರದುರ್ಗ ಅರೆಸೇನಾ ಪಡೆ ಜಿಲ್ಲೆಯ ವತಿಯಿಂದ ಹಾಗೂ ಏನಿವತ್ತು ಕೊನೆಬೇವು ಗ್ರಾಮಸ್ಥರಿಂದ ಜಯಣ್ಣರವನ್ನ ಇಷ್ಟು ವಿಜೃಂಭಣೆಯಾಗಿ ನೀವು ಕರ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದು ಜಯಣ್ಣವ್ರು ಒಬ್ಬರಿಗೆ ಅಲ್ಲ, ಇಡೀ ಅರೆ ಸೇನಾ ಪಡೆಯ ಸೈನಿಕರಿಗೆ ಮತ್ತೆ ಪ್ರತಿಯೊಂದು ಭಾರತ ದೇಶದ ಒಬ್ಬ ಯೋಧರನ್ನ ನೀವು ಕರ್ಕೊಂಡಿದ್ದೀರಾ. ಇವತ್ತು ಎಷ್ಟು ವಿಜೃಂಭಣೆಯಾಗಿತ್ತು ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ಊಹಿಸಲು ಅಸಾಧ್ಯವಾಗಿತ್ತು. ಆ ರೀತಿಯಾಗಿ ನೀವು ಬರ್ಮಾಡ್ಕೊಂಡಿದ್ದೀರಾ. ಈ ಒಂದು ಸಮಾರಂಭದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಜಯಣ್ಣವರಿಗೆ ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿ ಆಗಿರ್ಬೋದು, ನಮ್ಮ ಮಂಡಲ ಪಂಚಾಯಿತಿಯ ಅಧ್ಯಕ್ಷರುಗಳು ಮತ್ತು ಸದಸ್ಯರು ಹಾಗೂ ಅವರು ಆಡಳಿತಗಾರರು ಎಲ್ಲರೂ ಕೂಡ ನೀವು ಸಹಕಾರವನ್ನ ಇದೇ ರೀತಿ ನೀಡ್ತಾ ಇರಬೇಕು. ಅದೇ ರೀತಿ ಅವರು ಈಗ ನಿವೃತ್ತಿ ಜೀವನವನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 37 ವರ್ಷ 444 ತಿಂಗಳು ಆಗ್ತಾರೆ. ಅವರ 444 ತಿಂಗಳು ಕೂಡ ನಾವು ಮಾತಾಡ್ತಾನೆ ಇರ್ಬೋದು, ಆದ್ರೆ ಸಮಯದ ಅಭಾವ. ಅದಕ್ಕೋಸ್ಕರವಾಗಿ ನಾವು ಈ ಗ್ರಾಮದನ್ನ ಯಾವತ್ತೂ ಕೂಡ ಮರೆಯುವುದಿಲ್ಲ. ಇಂಥ ಒಂದು ವಿಜೃಂಭಣೆಯಾಗಿ ಜಯಣ್ಣವ್ರನ್ನ ಕರ್ಕೊಂಡಿದ್ದೀರಾ. ಅದೇ ರೀತಿ ಅವರ ವೃತ್ತಿ ಜೀವನ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ನಿವೃತ್ತಿಯಾಗಿ ಬಂದಿದ್ದಾರೆ. ಅವರ ಮಕ್ಕಳು, ಅವರ ಧರ್ಮ ಪತ್ನಿ ಎಲ್ಲರೂ ಕೂಡ ಆ ಪರಮಾತ್ಮ ನಮ್ಮ ಕೊನೆಬೇವು ಗ್ರಾಮಸ್ಥರು ಎಲ್ಲ ಆಶೀರ್ವಾದ ಇರಲಿ, 100 ವರ್ಷ ಬಾಳ್ಲಿ ಅಂತ ಹೇಳ್ಬಿಟ್ಟು ನನ್ನ ಚಿತ್ರದುರ್ಗ ಜಿಲ್ಲಾ ಸಂಘದ ಪರವಾಗಿ ತಮ್ಮ ಕೊನೆಬೇವು ಗ್ರಾಮಸ್ಥರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಚಿತ್ರದುರ್ಗ ಇವರು ಬೆಳ್ಳಿಗತ ಮತ್ತು ಅವರ ಕಲಾತಂಡದ ಪರವಾಗಿ ಬಂದು ಈ ಕಾರ್ಯಕ್ರಮವನ್ನು ತುಂಬಾ ಸುಂದರವಾಗಿ ಆ ಕಲಾತಂಡದವರು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಕಡಬನಕಟ್ಟೆ
ರಾಜು ಹೊನ್ನಪ್ಪನವರ ಮಗ ರಾಜು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಶ್ರಮ ಪಟ್ಟು ಅಚ್ಚುಕಟ್ಟಾದ ವೇದಿಕೆಯನ್ನು ನಿರ್ಮಿಸಿಕೊಡುತ್ತಾರೆ. ವಾದ್ಯಗಳನ್ನ ನುಡಿಸಿರ್ತಕ್ಕಂಥ ನಮ್ಮ ಸೀಳಗಿ ಗ್ರಾಮದ ಶಿವಕುಮಾರ್ ಮತ್ತು ತಂಡದವರು ಸೊಗಸಾದ ಕಾಳೆರಾಗವನ್ನು ಕೇಳಿದ್ರೆ ಪೂರ್ವ ಬರ್ತಿದ್ವಿ. ಅವ್ರ ಸೇವೆಗೆ ಮತ್ತು ಅವ್ರ ಸಹಕಾರಕ್ಕೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಮುದ್ದುರಾಜ್ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಡುಗಳನ್ನು ಆಡುವಂತ ಜೊತೆಗೆ ನಿಜವಾಗ್ಲೂ ಕೂಡ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಅವರು ಮತ್ತು ಅವ್ರ ಕಲಾತಂಡದವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಪೀಠವಸರು ಇವರು ಕೂಡ ಆಗಮಿಸಿ ಅವರ ಗೌರವವನ್ನು ಸೂಚಿಸಿದರೆ ಆ ಪಂಚಾಯತ್ ಒಂದೇ ಗ್ರಾಮ ಪಂಚಾಯತ್ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಂತ ಒಗ್ಗಟ್ಟು, ಎಷ್ಟು ಶಿಸ್ತು ಮತ್ತೆ ಅವರ ಹೇಳಿಕೆಯಲ್ಲಿ ಮಿಲಿಟರಿ ಅಲ್ಲ, ನಾವೇನು ಹೇಳಂಗಿಲ್ಲ. ಅವರಿಗೆ ಅಷ್ಟು ಶಿಸ್ತಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಜೊತೆಯಿಂದ ಹಿಡಿದು ಇಲ್ಲಿಯವರೆಗೆ ಬಂದು ನಮ್ಮ CRPF ಯೋಧರು, ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿದರೆ ನಮ್ಮ ಹೆಸರುಗಳು ಗೊತ್ತಿಲ್ಲ. ಒಟ್ಟಾರೆ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಾನೂನಿನ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ತಿಪ್ಪೇಸ್ವಾಮಿ ಸರ್ ಅವರು ಇಂಜಿನಿಯರು ಸಿರ್ಸಿಯಿಂದ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಹೋರಾಟಗಾರರು, ವೃತ್ತಿಯಲ್ಲಿ ಇಂಜಿನಿಯರ್, ಅವರು ಕೂಡ ದಲಿತ ಸಂಘರ್ಷಗಳ ಹೋರಾಟಗಳನ್ನ, ಚಳವಳಿಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಅವರು ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ನಮ್ಮ ಕಡಿಮೆ ಮಾನವ ಸಂಘದ ತಿಪ್ಪೇಸ್ವಾಮಿ ಅವರು ಮತ್ತು ಅವರ ಕಲಾವಿದರು ಬಂದಿದ್ರು, ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ತೊನ್ನೂರು ಮಂಜಣ್ಣ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಏಕೆ ಕಾಲೋನಿಯ ಜನತೆ ಅದೇನು ಸಂತೋಷ, ಏನು ಉತ್ಸಾಹ ಅಂದ್ರೆ ನಿಜವಾಗ್ಲೂ ನಮ್ಮ ಮನೆ ಕಾರ್ಯಕ್ರಮ ಏನು ಅನ್ನೋದ್ರ ಮಟ್ಟಿಗೆ 2-3 ದಿನಗಳಿಂದ ಉತ್ಸಾಹವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈ ನಿಮ್ಮ ಉತ್ಸಾಹಕ್ಕೆ, ಸಹಕಾರಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಗಳು ಅಂತ ಹೇಳಿ ನಿಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಮತ್ತೆ ಗ್ರಾಮದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಮೆರವಣಿಗೆ ಮಾಡುವಂತ ಎಲ್ಲ ಸಂದರ್ಭದಲ್ಲೂ ಶಾಂತ ರೀತಿಯಿಂದ ನಮಗೆ ಸಹಕರಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಜಯಣ್ಣ ದಂಪತಿಗಳ ಕುಟುಂಬದವರು ಮತ್ತು ಕಳ್ಳುಬಳ್ಳಿ ಎಲ್ಲ ಅವರ ಕಳ್ಳುಬಳ್ಳಿ ಏನು ದೂರದಿಂದ ತಮ್ಮ ಉಡುಗೊರೆಗಳನ್ನು ತಗೊಂಡು ಬಂದು ಅವ್ರಿಗೆ ಕಳಿಸಿರಿ. ನಿಮ್ಮೆಲ್ಲ ಬಂಧು ಬಾಂಧವರಿಗೆ ಆ ಭಗವಂತ ಶುಭ ಮಾಡಿ ಮತ್ತೆ ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಜಯಣ್ಣವರ ವೃತ್ತಿಯ ಸಹವರ್ತಿಗಳಾಗಿರ್ತಕ್ಕಂಥ ನಮ್ಮ ನಾಯಕಟಿ ಬೆನ್ನಪ್ಪ ಸರ್ ಅವರು ಮತ್ತೆ ನಾಗಭೂಷಣ್ ಸರ್ ಅವರು ಇವರೇನು ನಮ್ಮ ವೃತ್ತಿಯ ಬಾಂಧವರಾಗಿ ಜಯಣ್ಣವರ ಸೇವೆಯನ್ನು ಗುರುತಿಸಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಜಯಣ್ಣನವರ ಎಲ್ಲ ಅವರ ಸಹೋದರರು, ಎಲ್ಲ ಕುಟುಂಬದವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಹಟ್ಟಿಯ ಮತ್ತು ಗ್ರಾಮದ ಎಲ್ಲ ಮುಖಂಡರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ